ಪ್ರತಿಯೊಂದು ಪ್ರಜೆಗೂ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂತ ಹಕ್ಕ ಇವತ್ತ ತೆನಿ ಕೂಡಿದ್ರೆ ರಾಶಿ ಅಂತ ಏನು ಗಾದೆ ಮಾತು ಕೇಳಿದಿರಲ್ಲ, ಹಂಗ ಇನ್ನು ಪ್ರತಿಯೊಬ್ಬರು ನೀವು ಇನ್ನು ಒಂದೊಂದು ಹೋರಾಟಕ್ಕೂ ನೀವು ಅನ್ಯಾಯ ಆದಾಗ ಸರ್ವಾಂಗೀಣ ಜನರು ಒಗ್ಗಟ್ಟು ಕೂಡಿಕ್ಯಾರ. ಈ ನಮ್ಮ ತಹಶೀಲ್ದಾರ್ ಅವ್ರನ್ನ ಕಿವಿ ಹಿಂಡಿ ನ್ಯಾಯ ಕೇಳುವಂತ ಕೆಲಸ ಸರ್ವಾಂಗೀಣ ಪ್ರಜೆಗಳು ನಾವು ಮಾಡೋಣ ಅಂತ ಹೇಳ್ಯಾರ. ಇವತ್ತು ಸರ್ ಮಾತು ಹೇಳಿದ್ರ ಈ ಮಾತುಗಳನ್ನು ನೀವು ಅರ್ಥ ಮಾಡಿಟ್ಕೋಬೇಕ. ನಾವು ಆಯ್ಕೆ ಮಾಡಿದಂತ ಸರ್ಕಾರಗಳ ನಡೆ ಏನಾಗೈತಪ್ಪ ಅಂತಂದ್ರ ಜನರನ್ನು ದಿಕ್ಕು ತಪ್ಪಿಸುವಂತ ನಡೆ ಆಗೈತೆ. ಇವತ್ತು ತಹಶೀಲ್ದಾರ್ ಆಫೀಸ್ನಾಗ ಇವ್ರೊಂದು ಮಾತು ಹೇಳ್ರ, ಇಲ್ಲಿ ಒಂದು ರಿಪೋರ್ಟ್ ಹೋಗಿ ಅಲ್ಲಿ ಕೊಟ್ರ ಅಂತೇಳಿ. ಇವತ್ತು ತಹಶೀಲ್ದಾರ್ ಇರ್ತಂತವ ತಲಾಟಿಗೆ ಹೇಳ್ತಾನ, ಅಲ್ಲಿ 3 ಬೆಳೆ ಬರು ಜಮೀನನ್ನೆಲ್ಲ ಬಂಜರ ಭೂಮಿ ಮಾಡಂತೇಳಿ ವರದಿ ಕಳಿಸ್ತಾನೆ. ಇಲ್ಲಿ ಆ ವರದಿ ಆಧಾರ ಮೇಲೆ ಅದು ಬಂಜರ ಭೂಮಿ ಅಂತ ತೋರಿಸಿ ಇಂಥ ಪ್ರಾಜೆಕ್ಟ್ಗಳು ಮಾಡ್ಕೊಂತ ಹೋಗಿ ಇಡೀ ಅರಣ್ಯನ ನಿಗುರು ಬಡಿಯುವಂತ ಕೆಲಸ ಈ ಸರ್ಕಾರಗಳು ಮಾಡತಾವ ಬಂಧುಗಳೇ. ಮತ್ತೆ ಇನ್ನೊಂದು ಹೇಳಿದ್ರ, ಇಲ್ಲಿ ಮೀಟಿಂಗ್ಗಳನ್ನ ಆ ಕ್ಷೇತ್ರದ ನಾವು ಓಟ್ ಹಾಕಿ ಸರ್ವಧರ್ಮದವ್ರು ಓಟ್ ಹಾಕಿ ಆಯ್ಕೆ ಮಾಡಿದ್ರೆ ಜನಪ್ರತಿನಿಧಿ ತಗೊಂಡು ಮಾಡ್ತಾರ. ಅದ ಓಟ್ ಹಾಕಿದಂತ ಆ ಕ್ಷೇತ್ರದ ಸರ್ವಾಂಗೀಣ ಜನರು ತಗೊಂಡು ಮೀಟಿಂಗ್ ಮಾಡಿದ್ರೆ ಇವು ಯಾವ ಪ್ರಾಜೆಕ್ಟ್ಗಳು ಪಾಸ್ ಆಗಂಗಿಲ್ಲ ಬಂಧುಗಳೇ. ಇದ್ರಾಗೂ ಸಹಿತ ನಮ್ಮನ್ನು ತುಳಿಯುವಂತ ಕೆಲಸ ಈ ಭ್ರಷ್ಟ ರಾಜಕಾರಣಿಗಳು ಮಾಡತ್ತಾರ. ಇದನ್ನು ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಮನ್ಯಾಗ ಕುಂದ್ರ ಲುಂಗಿ ಮೇಲೆ ನಾವು ಅಲ್ಲೇ ಕುಂಡ್ರಬೇಕಾಕತಿ. ಇವ್ರು ನಿಗರ್ ಮಾಡ್ಕೊಂತ ಹೋಗ್ತಾರ ರಾಜ್ಯನ. ಇದನ್ನ ತಪ್ಪಿಸ್ಬೇಕಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆತ್ಮ ಶಾಂತಿ ಸಿಗ್ಬೇಕಂದ್ರ ಇವತ್ತು ನಾವು ಪ್ರತಿಯೊಂದು ಪ್ರಜೆಗಳು ಎದ್ದು ರೋಡಿಗೆ ನಿಂತಾಗ ಮಾತ್ರ ನಮ್ಗೆ ನ್ಯಾಯ ಸಿಗ್ತೈತಿ ಬಂಧುಗಳೇ. ಅದಕ್ಕೆ ದಯವಿಟ್ಟು ಇನ್ನ ಹಿರಿಯರು ಮಾತಾಡೋದಾರ ಅವ್ರು ಎಲ್ಲೇ ಮಾತಾಡ್ತಾರಲ್ಲ ಪಾಯಿಂಟ್ಗಳಿಗೆ ಉತ್ತರ ಹೇಳ್ಕೊಂತ ಹೋಗ್ತಾನು. ನೀವು ಇನ್ನು ಸಿಡಿದು ಎದ್ದೆದ್ಕೇನ ಇಡೀ ಹೊನ್ನಾವರಣ ಮತ್ತೆ